ಒಬ್ಬ ವಿದ್ಯಾರ್ಥಿ ಫಸ್ಟ್ ಸ್ಟ್ಯಾಂಡರ್ಡಿಂದ ಹೈಸ್ಕೂಲು, ಪಿ ಯು ಸಿ, ಡಿಗ್ರಿ, ಮಾಸ್ಟರ್ ಡಿಗ್ರಿ ಮತ್ತು ಡಬಲ್ ಡಿಗ್ರಿ ಎಲ್ಲವನ್ನೂ ಕೂಡ ಮುಗಿಸಿರ್ತಾನೆ. ಇದೆಲ್ಲ ಆದಮೇಲೆ ಆತ ಫೈನಲ್ ಆಗಿ ನಿಲ್ಲೋದು ಎದ್ರ ಸಲುವಾಗಿ ಅಂತಂದ್ರೆ ಜಾಬ್ ಸಲುವಾಗಿನೇ. ಹೀಗಾಗಿ ಎಜುಕೇಷನ್ ಅನ್ನೋದು ನಾಟ್ ಓನ್ಲಿ ಫಾರ್ ಜಾಬ್, ಇಟ್ ಈಸ್ ಫಾರ್ ನಾಲೆಜ್ ಅನ್ನೋದನ್ನು ಬಹಳ ಜನ ಮರ್ತಿರ್ತಾರೆ. ಆದರೆ ವಾಸ್ತವದಲ್ಲಿ ಬೇಕಾಗಿರುವಂಥದ್ದು ಉದ್ಯೋಗ. ಸೊ ಉದ್ಯೋಗ ಅನ್ನೋದು ನೀವು ಶಿಕ್ಷಣ ಕಲಿದೇ ಇದ್ದರೂ ಕೂಡ ಮಾಡ್ಬೋದು, ಕಲಿತ ಮೇಲೂ ಮಾಡ್ಬೋದು. ಆದರೆ ಸಿಗುವಂಥ ಸ್ಥಾನ ಬದಲಾವಣೆ ಆಗಿರುತ್ತೆ. ಹಾಗಾಗಿ ನೀವು 2026 ಏನು ಈ ಒಂದು ವರ್ಷದಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡುವಂಥದ್ದು ಏನು ಅಂತಂದರೆ ಸರ್ಕಾರದಿಂದ ನೇಮಕಾತಿ ಅಂತಂದರೆ 5 ವರ್ಷಗಳ ಅವಧಿಯಲ್ಲಿ ನೋಟಿಫಿಕೇಷನ್ಗಳು ಸ್ಟಾಪ್ ಆಗಿರೋ ಕಾರಣದಿಂದ ಈಗ ಹೊಸದಾಗಿ 400 ರೋಸ್ಟರ್ ಬಿಂದುವಿನ ಒಂದು ರಿಸರ್ವೇಷನ್ ಆಧಾರದ ಮೇಲೆ ಕರ್ನಾಟಕ ಸರ್ಕಾರ ಒಟ್ಟು 56,000ಕ್ಕಿಂತ ಹೆಚ್ಚು ಹುದ್ದೆಗಳನ್ನು ನೇಮಕಾತಿ ಮಾಡುವಂತಹ ನಿಟ್ಟಿನಲ್ಲಿ ಮುಂದುವರಿತಾ ಇದೆ. ಈಗಾಗಲೇ ನೋಟಿಫಿಕೇಷನ್ಸ್ಗಳು ಸ್ಟಾರ್ಟ್ ಆಗ್ತಾ ಇದ್ದಾವೆ. ಸೊ ಪ್ರತಿಯೊಬ್ಬರು ಕೂಡ ನೀವು ಸ್ಟಡಿ ಮಾಡಬೇಕಾದಂತಹ ವಿಧಾನ ಹೇಗಿರಬೇಕು ಅಂತಂದರೆ, ಬಹಳ ವಿದ್ಯಾರ್ಥಿಗಳ ಒಂದು ಸಮಸ್ಯೆ ಏನಾಯಿತು ಅಂತಂದರೆ ಇದಕ್ಕೆ ಸರ್ಕಾರನೂ ಕೂಡ ಕಾರಣ. ಯಾಕಂತಂದ್ರೆ ಆ ಒಂದು ಪರೀಕ್ಷೆಯ ಮೇಲೆ ಇದ್ದಂಥ ನಂಬಿಕೆ ಕಡಿಮೆ ಆದ ಕಾರಣದಿಂದ ಎಷ್ಟೋ ವಿದ್ಯಾರ್ಥಿಗಳು ಓದೋದನ್ನು ಸ್ಟಾಪ್ ಮಾಡಿದ್ದಾರೆ. ಈ ಓದೋದನ್ನು ಸ್ಟಾಪ್ ಮಾಡಿದ ಕಾರಣದಿಂದ ಅವರಲ್ಲಿ ಆಸಕ್ತಿ ಕಡಿಮೆ ಆಗಿದೆ. ಈ ಕಾರಣದಿಂದ ಅವರು ಮತ್ತೆ ವಾಪಸ್ ಈಗ ನೋಟಿಫಿಕೇಷನ್ ಆಗುತ್ತೆ ಅಂತ ತಿಳ್ಕೊಂಡು ಮತ್ತೆ ಓದಬೇಕಾಗಿದೆ. ಈ ಕಾರಣದಿಂದ ಪ್ರತಿಯೊಬ್ಬರು ಕೂಡ ಪರೀಕ್ಷೆ ಯಾವಾಗಾದರೂ ಆಗಿರಲಿ ನೀವು ಓದೋದನ್ನು ಸ್ಟಾಪ್ ಮಾಡೋ ಹಾಗಿಲ್ಲ. ಯಾಕಂತಂದ್ರೆ ಪರೀಕ್ಷೆ ಯಾವ ರೀತಿಯಾಗಿ ಆಗಬಹುದು ಅಂತಂದರೆ, ಅವರು ನೋಟಿಫಿಕೇಷನ್ ಮಾಡಿದ ಮೇಲೆ ಭಾಳ ಅಂತಂದರೆ ಒಂದು 3-4 ತಿಂಗಳ ಅವಧಿಯಲ್ಲಿ ಎಲ್ಲ ಪ್ರೊಸೆಸ್ಸನ್ನು ಕೂಡ ಮುಗಿಸುವಂಥ ಸಾಧ್ಯತೆಗಳಿದಾವೆ. ಯಾಕಂದರೆ ಅದು ಲೇಟ್ ಮಾಡಲಿಕ್ಕೂ ಅವಕಾಶವೂ ಇಲ್ಲ. ಯಾಕಂದ್ರೆ ಅದರ ಹಿಂದೆ ಈ ಹೋರಾಟಗಳು ಇರೋದರಿಂದ ಹೋರಾಟದ ಒಂದು ಆಧಾರದ ಮೇಲೆ ಹೋರಾಟದ ಒಂದು ಫೋರ್ಸ್ ಏನಿತ್ತಲ್ಲ ಅದ್ರ ಸಲುವಾಗಿಯೇ ಸರ್ಕಾರ ನೋಟಿಫಿಕೇಷನನ್ನು ಮಾಡುವಂತಹ ಧೈರ್ಯವನ್ನು ಮಾಡ್ತಾ ಇರುವಂಥದ್ದು. ಮತ್ತು ಆ ಒಂದು ನೋಟಿಫಿಕೇಷನ್ ಮಾಡಿ ಅವುಗಳನ್ನ ಬೇಗನೆ ಕ್ಲಿಯರ್ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಕೂಡ ಕಾರ್ಯಗಳು ಸ್ಪೀಡಾಗಿಯೇ ಆಗ್ತವೆ. ನಾವು ಇಲ್ಲಿವರೆಗೂ ಕೂಡ ನೋಟಿಫಿಕೇಷನ್ ಆಗಬೇಕು ಅಂಥೇಳಿ ಪ್ರಯತ್ನ ಪಡ್ತಾ ಇದ್ದೀವಿ. ಇನ್ಮೇಲೆ ನೋಟಿಫಿಕೇಷನ್ ಆದಮೇಲೆ ನಮ್ಮದು ಕ್ಲಿಕ್ ಆಗಬೇಕಲ್ಲ, ನಮಗೆ ಸಿಗಬೇಕಲ್ಲ ಜಾಬ್ ಅಂತಂದರೆ, ನಾವು ಇಲ್ಲಿವರೆಗೆ ಕೇವಲ ನೋಟಿಫಿಕೇಷನ್ ಆಗಲಿ ಅಷ್ಟೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದು ಓದೋದನ್ನು ಮರ್ತಿದ್ರೆ ನೀವು ತಿಳ್ಕೊಂಡ್ಬೇಡಿ, ಈ ಸಲ ನಿಮ್ಗೆ ಚಾನ್ಸ್ ಇಲ್ಲ. ಹಾಗಾಗಿ ನೀವು ನೋಟಿಫಿಕೇಷನ್ ಆಗುವಂಗೆ ಅದು ಆಗಲಿ, ಆದರೆ ನಾವು ಸ್ಟಡಿ ಮಾಡೋದನ್ನು ಮಾತ್ರ ಯಾವಾಗಲೂ ಕೂಡ ಸ್ಟಾಪ್ ಮಾಡೋ ಹಾಗಿಲ್ಲ. ಇನ್ನು ನೀವು ದಿನಾಲು 2 ತಾಸು ಓದ್ತಾ ಇದ್ದರೆ ಇನ್ಮೇಲೆ 4 ತಾಸು ಓದಬೇಕಾಗತ್ತಾ. ಅದರಲ್ಲಿ ಸ್ಪೆಷಲಾಗಿ ಹೈದರಾಬಾದ್ ಕರ್ನಾಟಕಕ್ಕೆ ಭಾಳ ಅಂದರೆ ಹೆಚ್ಚು ಅವಕಾಶ ಇದೆ. ಆಲ್ಮೋಸ್ಟ್ ಭಾಳ ಪೋಸ್ಟ್ಗಳು ಹೈದರಾಬಾದ್ ಕರ್ನಾಟಕ ಸ್ಟೂಡೆಂಟ್ಸ್ಗಳಿಗಿರುತ್ತೆ. ಆಮೇಲೆ ನಾನ್ ಕರ್ನಾಟಕ ಅಂತಂದರೆ ಹೈದರಾಬಾದ್ ನಾನ್ HK ಅಂತಂದರೆ ಇಡೀ ಕರ್ನಾಟಕಕ್ಕೆ ಒಂದಿಷ್ಟು ಕಡಿಮೆ ಇದ್ದರೂ ಕೂಡ ಎಲ್ಲರೂ ಕೂಡ ಫೈಟ್ ಮಾಡಿದರೆ ಅವರು ಕೂಡ GM ಒಳಗೆ ಏನು ಮಾಡ್ಬೋದು, ಜಾಬನ್ನು ಪಡ್ಕೊಳ್ಬೋದು. ಸೊ ಒಟ್ಟಾರೆಯಾಗಿ ಸ್ಟಡಿಯನ್ನು ಸ್ಟಾಪ್ ಮಾಡಿದೆ ನೋಟಿಫಿಕೇಷನ್ ಆಗುತ್ತೆ ಆದಮೇಲೆ ಓದ್ತೀನಿ ಅಂತೇಳಿ ಏನಾದರೂ ಅಂದ್ಕೊಂಡಿದ್ರೆ ಇದು ಮೂರ್ಖತನ ಆಗುತ್ತೆ. ಪ್ರತಿಯೊಬ್ಬರು ಕೂಡ ನೋಟಿಫಿಕೇಷನ್ ಆಗುವಂಗೆ ಆಗುತ್ತೆ, ಬಟ್ ನೀವು ಸ್ಟಡಿಯನ್ನು ಕಂಟಿನ್ಯೂ ಮಾಡಿರಿ. ಮತ್ತು ಏಜ್ ರಿಲ್ಯಾಕ್ಸೇಷನ್ ಅಂದರೂ ಆಲ್ಮೋಸ್ಟ್ ಕೊಡ್ತಾರೆ. ಯಾಕಂತಂದ್ರೆ ಸಮಸ್ಯೆ ಏನಿದೆ ಅಂತಂದ್ರೆ ಏಜ್ ರಿಲ್ಯಾಕ್ಸೇಷನ್ ಕೊಡಲಿಲ್ಲ ಅಂತಂದರೆ ಮತ್ತೆ ಅದಕ್ಕೊಂದು ಹೋರಾಟ ಸ್ಟಾರ್ಟ್ ಆಗುತ್ತೆ. ಈ ಎಲ್ಲ ಕಾರಣಗಳಿಂದ 5 ವರ್ಷ ಏನು ಲೇಟ್ ಆಗಿದೆ ಆ 5 ವರ್ಷದ ಒಂದು ಏಜ್ ರಿಲ್ಯಾಕ್ಸೇಷನ್ ಅಂತೂ ಬರಲೇಬೇಕಾಗತ್ತೆ. ಸೊ ಅದನ್ನು ಕೂಡ ಸರ್ಕಾರ ಕೊಡುತ್ತೆ. ಇವೆಲ್ಲವೂ ಕೂಡ ಮುಂದೆ ಅವು ರಿಪೀಟ್ ಆಗೇ ಆಗ್ತವೆ, ಅದನ್ನು ಸರ್ಕಾರ ಜಾರಿಗೆ ತಂದೆ ತರುತ್ತೆ. ಬಟ್ ನಾವು ಸ್ಟಡಿ ಮಾಡುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗತ್ತೆ. ನಾವು ಓದೋದನ್ನು ಮೊದಲು ನಮ್ಮ ಹತ್ರ ಮಾಹಿತಿ ಭಾಳ ಇದೆ. ಯಾಕಂದ್ರೆ ನಮಗೆ ಎಷ್ಟೋ ಬುಕ್ಸ್ಗಳು ಸಿಗ್ತಾ ಇದ್ದಾವೆ, ಎಲ್ಲನೂ ಇದೆ. ಬಟ್ ಏನು ಓದಬೇಕು, ಏನು ಓದಬಾರ್ದು, ಮತ್ತು ಯಾವುದು ಇಂಪಾರ್ಟೆಂಟು, ಮತ್ತು ಅದನ್ನು ನೆನಪಿಟ್ಟುಕೊಳ್ಳುವಂಥ ಸಾಮರ್ಥ್ಯ ಹೆಚ್ಚು ಮಾಡ್ಕೊಳ್ಬೇಕು. ನಾವೀಗ ನಮ್ಮ ಹತ್ರ ಎಷ್ಟೇ ಇನ್ಫಾರ್ಮೇಷನ್ ಇದ್ದರೂ ಅದು ಎಕ್ಸಾಮ್ದಲ್ಲಿ ಯೂಸ್ ಆಗಂಗಿಲ್ಲ. ಆ ಕಾರಣದಿಂದ ಎಕ್ಸಾಮ್ಗೆ ನಮಗೆ ಬೇಕಾದಂಥ ಮಾಹಿತಿಯನ್ನು ನಾವು ಕಲೆಕ್ಟ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಓದ್ಕೊಂಡ್ರೆ ಆವಾಗ ನಾವು ಫಸ್ಟ್ ಒಂದು ಪ್ಲೇಸಲ್ಲಿ ಅಥವಾ ರ್ಯಾಂಕ್ ಲಿಸ್ಟಲ್ಲಿ ಬರ್ತೀವಿ.